ಆದರೆ ಈ ದಿನ ಮತ್ತೆ 21ನೇ ವಚನದಿಂದ 40 ವಚನದವರೆಗೆ ನಾವು ಓದಿಕೊಳ್ಳೋಣ. ಪುಟದ ಸಂಖ್ಯೆ 612, 37ನೇ ಕೀರ್ತನೆ 21ನೇ ವಚನದಿಂದ ನಾವು ಓದಿಕೊಳ್ಳೋಣ. ಪ್ರತಿಯೊಬ್ಬರು ಎದ್ದು ನಿಂತ್ಕೊಳ್ಳೋಣ. ಯಾಕಂದರೆ ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು, ನೀತಿವಂತನು ಪರೋಪಕಾರಿಯಾಗಿ ಧರ್ಮ ಕೊಡುವನು. ಯೆಹೋವನ ಆಶೀರ್ವಾದವು ಯಾರಿಗಿರುವುದೋ ಅವರು ದೇಶವನ್ನು ಅನುಭವಿಸುವರು. ಆತನ ಶಾಪವು ಯಾರಿಗಿರುವುದೋ ಅವರು ತೆಗೆದು ಹಾಕಲ್ಪಡುವರು. ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ. ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ. ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ಅವನು ಯಾವಾಗಲೂ ಧರ್ಮಿಷ್ಠನಾಗಿ ಹಣ ಸಹಾಯವನ್ನು ಮಾಡುತ್ತಾನೆ. ಅವನ ಸಂತತಿಯವರು ಆಶೀರ್ವಾದ ಹೊಂದುವರು. ಕೆಟ್ಟದ್ದಕ್ಕೆ ಹೋಗದೆ ಒಳ್ಳೆಯದನ್ನೇ ಮಾಡು, ಆಗ ನೀನು ಯಾವಾಗಲೂ ದೇಶದಲ್ಲಿ ವಾಸವಾಗಿರುವಿ. ಯೆಹೋವನು ನ್ಯಾಯವನ್ನು ಮೆಚ್ಚುವವನು, ತನ್ನ ಭಕ್ತರನ್ನು ಎಂದಿಗೂ ಕೈಬಿಡುವವನಲ್ಲ. ಅವರು ಸದಾ ಕಾಲವೂ ಸುರಕ್ಷಿತರಾಗಿರುವರು. ದುಷ್ಟರ ಸಂತತಿ ತೆಗೆದು ಹಾಕಲ್ಪಡುವುದು. ನೀತಿವಂತರು ದೇಶವನ್ನು ಅನುಭವಿಸುವವರಾಗಿ ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ನೀತಿವಂತನ ಬಾಯಿಯು ಸುಜ್ಞಾನವನ್ನು ನುಡಿಯುತ್ತದೆ. ಅವನ ನಾಲಿಗೆ ನ್ಯಾಯವನ್ನೇ ಹೇಳುತ್ತದೆ. ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿರುವುದು. ಅವನು ಜಾರುವುದೇ ಇಲ್ಲ. ದುಷ್ಟನು ಹೊಂಚು ಹಾಕಿ ನೀತಿವಂತನನ್ನು ಕೊಲ್ಲಬೇಕೆಂದು ಸಮಯ ನೋಡುತ್ತಾನೆ. ಆದರೆ ಯೆಹೋವನು ಅವನನ್ನು ಸಿಕ್ಕಗೊಡಿಸುವುದಿಲ್ಲ. ಅವನನ್ನು ನ್ಯಾಯ ವಿಚಾರಣೆಯಲ್ಲಿ ಅಪರಾಧಿ ಎಂದು ಎಣಿಸುವುದಿಲ್ಲ. ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು. ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ದುಷ್ಟರು ತೆಗೆದು ಹಾಕಲ್ಪಡುವುದನ್ನು ನೀನು ನೋಡುವಿ. ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದ್ದೆನು. ತರುವಾಯ ನಾನು ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು ಇಲ್ಲದೆ ಹೋಗಿದ್ದನು. ಅವನನ್ನು ಹುಡುಕಿದರೂ ಸಿಕ್ಕಲೇ ಇಲ್ಲ. ಒಳ್ಳೆ ನಡತೆಯ ಉಳ್ಳವರನ್ನು ನೋಡು, ಯಥಾರ್ಥನನ್ನು ಲಕ್ಷಿಸು. ಶಾಂತನಿಗೆ
ಸಂತಾನ ವೃದ್ಧಿ ಆಗುವುದು. ದ್ರೋಹಿಗಳೆಲ್ಲರೂ ನಾಶವಾಗುವರು. ದುಷ್ಟರ ಸಂತಾನವು ತೆಗೆದುಹಾಕಲ್ಪಡುವುದು. ನೀತಿವಂತರ ರಕ್ಷಣೆ ಯೆಹೋವನಿಂದಲೇ. ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ. ಯೆಹೋವನು ಸಹಾಯಕನಾಗಿ ಅವರನ್ನು ತಪ್ಪಿಸಿ ಬಿಡುವನು. ಅವರು ಆತನ ಆಶ್ರಿತರಾದದ್ದರಿಂದ ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ಹಾಲೆಲೂಯಾ. ಶಬ್ದವಾಗಿ ಹೇಳೋಣ, ಹಾಲೆಲೂಯಾ. ಇಲ್ಲಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುವಂಥ ವಾಕ್ಯ, ದುಷ್ಟರು ಸಂಪತ್ತಿನಲ್ಲಿ, ಸದ್ಭಕ್ತರು ನಂಬಿಕೆಯಿಂದಲೇ ಇರಬೇಕೆಂದು ಬೋಧಿಸುವ ಇಬ್ರಿಯ ಅಕ್ಷರದ ಕ್ರಮಾನುಸಾರವಾದ ಕೀರ್ತನೆ. ಹಾಲೆಲೂಯಾ, ಹಾಲೆಲೂಯಾ. ದುಷ್ಟರು ಅಂದರೆ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ ಈ ಪ್ರಪಂಚದಲ್ಲಿ. ಅನೇಕ ಅಷ್ಟು ಜ್ಞಾನ ಇಲ್ಲದವರೇ ನಾವೇನಲ್ಲ. ಚಿಕ್ಕ ಮಕ್ಕಳ ಹತ್ರ ನಾವು ಕೇಳಿದ್ರು ಕೂಡ ಅವರಿಗೆ ಜ್ಞಾನ ಇರುತ್ತೆ. ಏನು ಗೊತ್ತಿಲ್ಲ ಅವರಿಗೆ, 9 ತಿಂಗಳು, 10 ತಿಂಗಳು, 11 ತಿಂಗಳು ಅಂದರೆ ಅವರು ಹಾವನ್ನು ಹಿಡ್ಕೊಳ್ತಾರೆ, ಚೇಳನ್ನು ಹಿಡ್ಕೊಳ್ತಾರೆ. ಅವ್ರು ಏನು ನೋಡಿದ್ರು ಕೂಡ ಏನಾಗುತ್ತೆ, ಅವರಿಗೆ ಅಷ್ಟು ಜ್ಞಾನ ಇರಲ್ಲ. ಅದು ಏನು ಮುಟ್ಟಿದ್ರು ಕೂಡ ಅವ್ರಿಗೇನು ಅನಿಸಲ್ಲ. ಅದೇ 3 ವರ್ಷದ ಹುಡುಗನ ಹತ್ರ ಹಾವು ಬಂದರೆ ಏನು ಮಾಡ್ತಾನೆ? ದೂರ ಸರ್ಕೊಳ್ತಾನೆ. ಒಂದು ಬೈಕ್ ಬಂತಂದ್ರೆ ಏನು ಮಾಡ್ತಾನೆ? ದೂರ ಸರ್ಕೊತಾನೆ. ಯಾಕೆ ಗೊತ್ತಾ? ಈ ಜ್ಞಾನ ಎಲ್ಲಿಂದ ಬಂತಂದರೆ ದೇವರು ಕೊಟ್ಟಂಥ ಜ್ಞಾನ. ಹಾಲೆಲೂಯಾ. ಆ ಚಿಕ್ಕ ಮಕ್ಕಳಿಗೆ ಇದ್ದಷ್ಟು ಜ್ಞಾನ ನಾವು ಪ್ರಾಯಸ್ಥರಾದ ಮೇಲೆ, ಒಂದು ಸ್ಥಿತಿಗತಿಗೆ ಬಂದ ಮೇಲೆ ನಾವು ದೊಡ್ಡವರು ಹೇಳುವುದನ್ನು ನಾವು ಕೇಳಬೇಕು. ಹಾಲೆಲೂಯಾ. ಕೇಳದೇ ಇದ್ದಾಗ ಇಲ್ಲಿ ಅನೇಕ ವಚನಗಳು ನಾವು ನೋಡುವುದಾದರೆ ನಮ್ಮ ಹೃದಯಕ್ಕೆ ತಾಕುವಂಥ ವಚನಗಳಾಗಿದ್ದಾವೆ. ಇಲ್ಲಿ ದೇವರು ದಾವೀದನ ಕುರಿತಾಗಿ ದಾವೀದನ ಜೀವಿತದಲ್ಲಿ ಹಾದು ಬಂದಂಥ ಮಾರ್ಗಗಳನ್ನು ಆ ದಾವೀದನು ವಾಕ್ಯದ ರೂಪದಲ್ಲಿ ಬರಿತಾ ಇದ್ದಾನೆ. ಹಲ್ಲೆಲೂಯಾ. ನಾನು ನೀನು ಇಲ್ಲ ನನ್ನ ಒಂದು ಫ್ರೆಂಡ್ಸ್ಗಳು ಇಲ್ಲ ನಮ್ಮ ತಂದೆ ತಾಯಿಗಳು ನಮ್ಮ ಬಂಧು ಬಳಗದವರಾಗಿದ್ದರೆ ನಾವು ಯಾವತ್ತೋ ಹೋಗಿ ಒಂದಿನ ಮಾತಾಡ್ಬೋದಾಗಿತ್ತು. ಆದರೆ ದಾವೀದನು 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿಯ ಜೊತೆಯಲ್ಲಿ ಆ ಒಂದು ದಿನಗಳನ್ನು ಅನುಭವಿಸಿ ಈ ವಾಕ್ಯಗಳನ್ನು ಯಾಕೆ ಬರೆದಿಟ್ಟನಂದರೆ, ನಾವು ಹೆಂಗೆ ಆಗಿನ ಕಾಲದಲ್ಲಿ ಫೋನ್ಗಳು ಮತ್ತು ಬಸ್ಸಿನ ಮೂಲಕ ಪ್ರಯಾಣ ಮಾಡದೇ ಇದ್ದಾಗ ನಾವು ಹೆಂಗೆ ಲೆಟ್ರ್ಗಳನ್ನು ಬರಿತಾ ಇದ್ವೋ ಹಾಗೆ ಈ ಲೆಟ್ರನ್ನು, ಈ ಸತ್ಯವೇದದ ಒಂದು ಲೆಟ್ರನ್ನು ನಮಗೆ ದೇವರು ಬಿಟ್ಕೊಟ್ಟು ಹೋಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಎಲ್ಲ ಗ್ರಂಥಗಳನ್ನು ನಾವು ನೋಡ್ತೇವೆ, ಏನೇನೋ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ. ಆದರೆ ಸತ್ಯವೇದ ಬೈಬಲನ್ನು ಮಾತ್ರ ಸತ್ಯವೇದ ಅಂತಲೇ ಹೇಳಿದ್ದಾರೆ. ಹಲ್ಲೆಲೂಯಾ. ಇದರಲ್ಲಿ ಬರೆದಿದ್ದಂಥದ್ದು ಕಥೆಗಳಲ್ಲ, ಏನೋ ಮಾತಾಡಿದಂಥ ಮಾತುಗಳಲ್ಲ, ತನ್ನ ನಿಜ ಜೀವಿತದಲ್ಲಿ ಅನುಭವಿಸಿರುವಂಥ ಮಾತುಗಳು ಈ ಸತ್ಯವೇದದಲ್ಲಿ ಬರೆದು ಯೇಸು ಸ್ವಾಮಿ ತನ್ನನ್ನು ನಂಬುವಂಥ ಭಕ್ತರಿಗೆ, ತನ್ನನ್ನು ಹಿಂಬಾಲಿಸುವಂಥ ಭಕ್ತರಿಗೆ ಅನಾನುಕೂಲದಲ್ಲಿ ಅನುಕೂಲವಾಗಿ ಓದಿ ನನ್ನ ಮಕ್ಕಳು ಕೆಟ್ಟ ದಾರಿಯಲ್ಲಿ ಹೋಗಬಾರ್ದಂತೇಳಿ ಈ ಬುಕ್ಕವನ್ನು ನಮಗೆ ಗಿಫ್ಟ್ ಆಗಿ ಕೊಟ್ಟು ಹೋಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಿಫ್ಟ್ ನಾವು ಯಾವಾಗ ಕೊಡ್ತೀವಿ ಹೇಳ್ರಿ? ಮದುವೆಗೋ, ಫಂಕ್ಷನಿಗೋ, ಇಲ್ಲ ನಮಗೆ ಯಾರಾದರೂ ಗಿಫ್ಟ್ ಕೊಟ್ಟು ಹೋಗಿದ್ದಾರೆ ಅಂದರೆ, ಅವ್ರ ಮನೆಯಲ್ಲಿ ಏನಾದರೂ ಫಂಕ್ಷನ್ಗಳಿದಾವಂದರೆ ನಾವು ಹೋಗಿ ಮತ್ತೆ ಗಿಫ್ಟನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ. ಆದರೆ ಯೇಸು ಸ್ವಾಮಿಗೆ ನಾವು ಏನು ಗಿಫ್ಟ್ ಕೊಟ್ಟಿಲ್ಲ, ಆದರೆ ತನ್ನ ಪ್ರಾಣವನ್ನೇ ನಮಗೆ ಗಿಫ್ಟಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈ ದಿನ ನಾನು ಇಲ್ಲಿ ನಿಂತಿದ್ದೇನೆ ಅಂದರೆ, ಈ ದಿನ ನಾವು ಉಸಿರಾಡ್ತಾ ಇದ್ದೇವೆ ಅಂದರೆ ಆತನು ಕೊಟ್ಟಂಥ ಬಹುಮಾನವೇ ಈ ಉಸಿರಾಗಿದೆ. ಹಲ್ಲೆಲೂಯಾ. ಆತನು ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಯಾಕೆ ಈ ಭೂಲೋಕಕ್ಕೆ ಕಳಿಸಿದ ಅಂತೇಳಿ 1 ತಾಸು ನೀವು ಆಲೋಚನೆ ಮಾಡಿದರೆ, ಆತನ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ಆತನ ವಾಕ್ಯಾನುಸಾರವಾಗಿ ನೀವು ನಡೆಯುವುದಾದರೆ ಕೆಟ್ಟತನಕ್ಕೆ ನಾವು ಮನಸ್ಸು ಮಾಡುವುದಿಲ್ಲ. ಹಲ್ಲೆಲೂಯಾ.
ನಮ್ಮ ಹೃದಯದಲ್ಲಿ ಇಲ್ಲಿ ಏನು ಮಾಡಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು, ನೀತಿವಂತನು ಪರೋಪಕಾರಿಯಾಗಿ ಧರ್ಮ ಕೊಡುವನು. ಯೆಹೋವನ ಆಶೀರ್ವಾದವು ಯಾರಿಗಿರುವುದೋ ಅವರು ದೇಶವನ್ನು ಅನುಭವಿಸುವರು. ಹಲ್ಲೆಲೂಯಾ. ಯೆಹೋವನ ಆಶೀರ್ವಾದ ಯಾರ ಮೇಲೆ ಇದೆಯೋ, ಯೆಹೋವನ ಕೃಪೆ ಯಾರ ಮೇಲೆ ಇದೆಯೋ, ಯೆಹೋವನ ದಯೆ ಯಾರ ಮೇಲೆ ಇದೆಯೋ ಅವರು ಈ ದೇಶದಲ್ಲಿ ಬಹಳ ವರ್ಷಗಳು, ಬಹಳ ದಿನಗಳು, ಅನೇಕ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಲ್ಲಿ ದೇವರು ಜಯವನ್ನು ಕೊಟ್ಟು ಆತನನ್ನು, ಅವರನ್ನು, ಅವರ ಕುಟುಂಬವನ್ನು ನಿಲ್ಲಿಸುವಂಥ ವ್ಯಕ್ತಿ ಆಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯ ಕೆಳಗಿನ ವಚನದಲ್ಲಿ ಹೇಳ್ತಾ ಇದೆ, ಆತನ ಶಾಪವು ಯಾರಿಗಿರುವುದೋ ಅವರು ತೆಗೆದು ಹಾಕಲ್ಪಡುವರು. ಹಲ್ಲೆಲೂಯಾ. ಇದನ್ನ ಆಶೀರ್ವಾದ ಬೇಕಂತೀರಾ, ಶಾಪ ಬೇಕಂತೀರಾ? ಆಶೀರ್ವಾದ ಏನೋ ಎಲ್ಲರಿಗೆ ಬೇಕು, ಆದರೆ ಕಷ್ಟ ಮಾತ್ರ ಯಾರಿಗೆ ಬೇಡ. ಕಷ್ಟದಲ್ಲಿ ಇರುವಾಗ ವಾಕ್ಯ ನಿನ್ನನ್ನು ಹೇಳುವಾಗ, ಗದರಿಸುವಾಗ ಆ ವಾಕ್ಯವನ್ನು ಹಿಡಿದುಕೊಂಡು ನೀನು ಭಯಭಕ್ತಿಯಿಂದ ನಡೆದುಕೊಳ್ಳುವುದಾದರೆ ಯೆಹೋವನ ಆಶೀರ್ವಾದ ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಸಂತತಿಯ ಮೇಲೆ, ನಿನ್ನ ತಲೆ ಮಾರುಗಳ ಮೇಲೆ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆಶೀರ್ವಾದ ತಲೆ ಮಾರುಗಳ ಮೇಲೆ ಬರುತ್ತದೆ. ಒಂದು ಇಲ್ಲಿ ನೋಡ್ತಾ ಇದ್ದೇವೆ, ಶಾಪವು ಕೂಡ ನಾವಲ್ಲದೆ, ನಮ್ಮ ಮಕ್ಕಳಲ್ಲದೆ, ಮೊಮ್ಮಕ್ಕಳಲ್ಲದೆ, ಇನ್ನು 10 ತಲೆಮಾರುಗಳಲ್ಲ 100 ತಲೆಮಾರುಗಳ ಮೇಲೆ ಕೂಡ ಬರುತ್ತೆ. ಆ ಶಾಪ ಬರಬಾರ್ದಂತಂದರೆ ನೀವು ದುಷ್ಟರ ಹಾಗೆ ಆಲೋಚನೆಯನ್ನು ಮಾಡುವುದು ಬೇಡ. ಈ ಒಂದು ದೇವರ ಆಶೀರ್ವಾದ ನಾವು ಬೇಕಂದರೆ, ದೇವರ ಮಹಿಮೆಯನ್ನು ನಾವು ಹೊಂದಿಕೊಳ್ಳಬೇಕಂದ್ರೆ, ಯೆಹೋವನ ಕನಿಕರ, ಯೆಹೋವನ ಮಹಿಮೆ ನಾವು ಹೊಂದಿಕೊಳ್ಳಬೇಕಂದ್ರೆ ನಾವೇನು ಮಾಡಬೇಕು? ಶಾಪವನ್ನು ತೆಗೆದು ಹಾಕಲ್ಪಡುವಂತೆ ಈ ದೇವರ ವಾಕ್ಯಗಳನ್ನು ಪ್ರತಿದಿನ ನಮ್ಮ ಹೃದಯದಲ್ಲಿ, ಪ್ರತಿದಿನ ನಮ್ಮ ಬಾಯಿಯಲ್ಲಿ, ಪ್ರತಿದಿನ ನಮ್ಮ ಮೆದುಳಲ್ಲಿ ಇಟ್ಟುಕೊಂಡು, ಹೌದು ನಾನು ಯಾರ ಮಗನು, ಯಾವ ಸ್ಥಿತಿಯಲ್ಲಿದ್ದೆ, ಯಾವ ಪರಿಸ್ಥಿತಿಗೆ ಬಂದೆ, ನಾವೆಲ್ಲರೂ ಒಳ್ಳೆಯವರಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಕೆಟ್ಟವರೇ, ಎಲ್ಲರೂ ಕೂಡ ಪಾಪ ಮಾಡಿದವರೇ. ಯೇಸುವನ್ನು ಅರಿಯುವುದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಪಾಪಿಗಳೇ. ಹಲ್ಲೆಲೂಯಾ. ಆದರೆ ಪಾಪದಿಂದ ಯೇಸುವಿನ ವಾಕ್ಯವನ್ನು ನೀನು ಸ್ವೀಕರಿಸಿದ ಮೇಲೆ, ಯೇಸುವಿನ ವಾಕ್ಯ ನಿನ್ನ ಹೃದಯದಲ್ಲಿ ಬಂದ ಮೇಲೆ, ನಿನ್ನ ಬಾಯಿಯಲ್ಲಿ ಬರುವಂಥ ಮಾತುಗಳು ಅವು ಕೆಟ್ಟದಾಗಿರ್ಬೋದು, ಒಳ್ಳೆಯದಾಗಿರ್ಬೋದು, ಯಾರು ನೋಡ್ತಾರಂತ, ಯಾರು ಕೇಳಿಸ್ಕೊಳ್ತಾರಂತ ನಿನಗೆ ಗಮನ ಇರಬೇಕು. ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯ ಜ್ಞಾನೋಕ್ತಿ ಬರೆದ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಎಷ್ಟು ಸಾರಿ ಹೇಳಿದರೂ ಕೇಳದವ್ರು ಏನಾಗ್ತಾರಂತೆ? ದಡಮ್ಮನೆ ಮುರಿದು ಬೀಳ್ತಾರೆ. ಹಲ್ಲೆಲೂಯಾ. ಈ ದಿನ ನಾವು ದಡಮ್ಮನೆ ಮುರಿದು ಬೀಳುವಂಥ ಮರಗಳಾಗೆ, ಸಸಿಗಳಾಗೆ ಇರದಂತೆ ಯಾವಾಗಲೂ ಹಚ್ಚ ಹಸಿರಾಗಿರಬೇಕು. ಯಾವಾಗಲೂ ನಾವು ಜೀವನದಲ್ಲಿ ಒಳ್ಳೆಯದನ್ನು, ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಂದ್ರೆ ದುಷ್ಟರ ಹಾಗೆ ಆಲೋಚನೆಯನ್ನು ಬಿಟ್ಟು ಪಾಪಾತ್ಮರ ಮಾರ್ಗದಲ್ಲಿ ನಾವು ನಿಂತುಕೊಳ್ಳದೆ, ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರ ನಮ್ಮ ಬಾಯಿಯಲ್ಲಿ ಇರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ನಮಗೆ, ನಮ್ಮ ಬಾಯಲ್ಲಿ ಶಾಪನೂ ಇದೆ, ಒಳ್ಳೆಯದು ಇದೆ, ಕೆಟ್ಟದು ಇದೆ. ಯಾವುದನ್ನು ನಾವು ಸ್ವೀಕರಿಸ್ತೇವೋ ಅದನ್ನು ನಮ್ಮನ್ನು ಹಿಂಬಾಲಿಸ್ತಾನೆ ಇರುತ್ತೆ. ಹಲ್ಲೆಲೂಯಾ. ನಾವು ಕೆಟ್ಟದ್ದು ಮಾಡಿದರೆ ನಮಗೆ ಹಿಂದೆಲ್ಲೇ ನಮಗೆ ದೇವರು ತೋರಿಸ್ತಾನೆ. ಒಳ್ಳೆಯದನ್ನು ಮಾಡಿದರೆ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಒಳ್ಳೆಯ ದಿನಗಳು ಕಾದುಕೊಂಡಿರುವವರಿಗೆ ಖಂಡಿತವಾಗಲೂ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಳ್ಳೆಯದನ್ನು ಮಾಡಿದರೂ ಯಾವಾಗ ಬರುತ್ತೋ ಅಂತ ನೀನು ನಿರಾಶ್ರಿತನಾಗಿರುವುದಕ್ಕಿಂತ ನೀತಿವಂತನ ಹಾಗೆ ಯಾವಾಗಲೂ ದೇವರಲ್ಲಿ ನೀನು ಎದುರು ನೋಡುವುದಾದರೆ ಅಲ್ಲಿ ಶಾಪವು ಯಾರಿಗಿರುವುದೋ ಅವರು ತೆಗೆದು ಹಾಕಲ್ಪಡುವರು. ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಸತ್ಪುರುಷ ಅಂದರೆ ಒಳ್ಳೆ ಮನುಷ್ಯನನ್ನು, ಒಳ್ಳೆ ಮನೆಯವರನ್ನು, ಒಳ್ಳೆ ಮನಸ್ಥಿತಿ ಇರುವಂಥ ವ್ಯಕ್ತಿಗಳನ್ನು ಆತನು ಯಾವಾಗಲೂ ನೋಡ್ತಾ ಇರ್ತಾನೆ. ಅವನಿಗೇನು ಮಾಡ್ತಾನಂತೆ? ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ನಾವು ಯಾರನ್ನು ಮೆಚ್ಚುತ್ತಾ ಇದ್ದೇವೆ ಈ ದಿನ? ನಾವು ಅನೇಕ ಸಾರಿ ಹೇಳಿದ್ದೇ ಹೇಳಿ ಕೇಳದೇ ಇದ್ದರೆ ನಿಮ್ಮ ಪ್ರವರ್ತನೆಯನ್ನು ದೇವರು ಕೇಳುವುದಿಲ್ಲ. ನಾವು ಪ್ರತಿದಿನ, ಪ್ರತಿಯೊಂದು ವಾರ, ಪ್ರತಿಯೊಂದು ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾರಿಗೋಸ್ಕರ ಮಾಡ್ತಾ ಇದ್ದೇವೆ? ಕೆಟ್ಟು ಹೋಗಿರುವಂಥ ನನ್ನನ್ನು, ನಿನ್ನನ್ನು ಹುಡುಕಿ ರಕ್ಷಿಸಿದ ಹಾಗೆ ಈ ಪ್ರಪಂಚದಲ್ಲಿರುವಂಥ ಎಲ್ಲ ವ್ಯಕ್ತಿಗಳನ್ನು ದೇವರು ನಂಬುವ ಹಾಗೆ ಪ್ರತಿದಿನ ಪ್ರಾರ್ಥನೆಯಲ್ಲಿ ನಾವು ನೆನಪು ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ.
ಹಾಲೆಲೂಯಾ. ಸತ್ಪುರುಷನು ಯಾವಾಗ ಆಗ್ತಾನಂದರೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಬಂದಾಗ ಆ ವಾಕ್ಯ ನಮ್ಮನ್ನು ಒಳ್ಳೆ ಮೆಚ್ಚುವ ಒಂದು ನಡತೆಗಳನ್ನು ನಡೆಸುವಂಥ ವಾಕ್ಯ ನಮ್ಮ ವಾಕ್ಯವಾಗಿದೆ. ಹಾಲೆಲೂಯಾ. ಈ ದೇವರ ವಾಕ್ಯವನ್ನು ಹಿಡಿದವರು ಯಾವತ್ತೂ ಕೂಡ ಕೆಟ್ಟವರಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿನ್ನಲ್ಲಿ ಎರಡು ಮನಸ್ಸುಳ್ಳವನಾಗಿರುವುದಾದರೆ, ಎರಡು ಮನಸ್ಸುಳ್ಳವಳು ನೀನಾಗಿರುವುದಾದರೆ, ನೀನು ಎಷ್ಟು ಸಾರಿ ಹೇಳಿದ್ರು ಅದೇ ಜೀವನ, ಅದೇ ಆಲೋಚನೆ, ಅದೇ ಒಂದು ನಿನ್ನ ಒಂದು ಆ ಸ್ಥಿತಿಗತಿಗಳನ್ನು ನೀನು ಬದಲಾಯಿಸಿಕೊಳ್ಳದಿದ್ದರೆ ಯಾರಿಂದ ಏನು ಮಾಡಲಿಕ್ಕಾಗಲ್ಲ. ನಿನ್ನ ಸ್ಥಿತಿ ಪರಿಸ್ಥಿತಿಗಳು ಬದಲಾಗಬೇಕಂದ್ರೆ, ಯೆಹೋವನ ಆಶೀರ್ವಾದ ನಮ್ಮ ಮೇಲೆ ಬರಬೇಕಂದ್ರೆ, ಈ ದಾವೀದನು ಹೇಗೆ ತನ್ನ ಪಾಪಗಳನ್ನು, ತನ್ನ ಶಾಪಗಳನ್ನು ದೇವರ ಸಮ್ಮುಖದಲ್ಲಿ ಬಂದು, ದೇವರ ಸನ್ನಿಧಿಗೆ ಬಂದು ಆತನು ಒಪ್ಪಿಕೊಂಡು ಬಿಟ್ಟು ಪ್ರಾರ್ಥನೆ ಮಾಡಿದನೋ, ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿದರೆ, ಇಲ್ಲಿ ಕೆಳಗಿನ ವಚನ ಒಂದು ವಾಕ್ಯ ನಾವು ನೋಡ್ತಾ ಇದ್ದಾವೆ. 28ನೇ ವಚನವನ್ನು 27ನೇ ವಚನ ನಾವು ನೋಡ್ತೇವೆ. ಕೆಟ್ಟದ್ದಕ್ಕೆ ಹೋಗದೆ ಒಳ್ಳೆಯದನ್ನೇ ಮಾಡು, ಆಗ ನೀನು ಯಾವಾಗಲೂ ದೇಶದಲ್ಲಿ ವಾಸವಾಗಿರುವಿ. ಯೆಹೋವನು ನ್ಯಾಯವನ್ನು ಮೆಚ್ಚುವನು, ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅವರು ಸದಾ ಕಾಲವು ಸುರಕ್ಷಿತವಾಗಿರುವರು, ದುಷ್ಟರ ಸಂತತಿಯು ತೆಗೆದು ಹಾಕಲ್ಪಡುವುದು. ಈ ದಿನ ಪ್ರಿಯ ದೇವ ಜನರೇ, ಆ ಒಂದು ಯೇಸು ಸ್ವಾಮಿಯ ಜೊತೆಯಲ್ಲಿದ್ದಂಥ 12 ಭಕ್ತರಲ್ಲಿ ಒಬ್ಬ ಶಿಷ್ಯನೇನು ಮಾಡಿದ, ತನ್ನ ದೇವರನ್ನೇ ಹಿಡಿದುಕೊಡಲ್ಪಟ್ಟ. ಈ ದಿನ ಆ ರೀತಿಯಾದಂಥ ಯೋಚನೆ ನೀನು ಮಾಡ್ತಾ ಇರುವುದಾದರೆ, ಆ ರೀತಿಯಾದಂಥ ಒಂದು ಪ್ರವರ್ತನೆಗಳನ್ನು ನೀನು ಮಾಡ್ತಾ ಇರುವುದಾದರೆ, ನಿನ್ನನ್ನು ಯಾರು ಏನು ಮಾಡಲಿಕ್ಕಾಗಲ್ಲ. ಆ ಒಂದು ಭಕ್ತನಿಗೆ ಬಂದಂಥ ಗತಿ ನಿನಗೆ ಬರಬೇಕಂತ ನೀನು ತೀರ್ಮಾನ ತೆಗೆದುಕೊಂಡ್ರೆ, ಕೆಟ್ಟದ್ದನ್ನು ನೀನು ಬಿಡದೆ ಹಾಗೆ ಹಿಡ್ಕೋ. ಒಳ್ಳೆಯದಾಗಬೇಕು, ಒಳ್ಳೆಯ ಆಶೀರ್ವಾದ ಬರಬೇಕಂದ್ರೆ ದೈವ ಸೇವಕರು, ದೇವರ ವಾಕ್ಯ, ನಿಮ್ಮ ತಂದೆ ತಾಯಿ ಹೇಳುವಂಥ ಮಾತುಗಳಾಗಿರ್ಬೋದು, ಅದು ದೇವರ ವಾಕ್ಯದಿಂದ ಯಾವುದೇ ಸೇವಕರ ಬಾಯಲ್ಲಿ ಬಂದಂಥ ವಾಕ್ಯವನ್ನು ನೀನು ಗಟ್ಟಿಯಾಗಿ ಹಿಡ್ಕೊಂಡು ನೀನು ಪ್ರಾರ್ಥಿಸುವುದಾದರೆ, ನೀನು ದೇಶದಲ್ಲಿ ದೊಡ್ಡವನಾಗಿ ಬಹು ಸಂತಾನವನ್ನು ಕೊಟ್ಟು ದೇವರು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಈ ದಿನ ಶಾಪವನ್ನು ನಾವು ತೆಗೆದು ಹಾಕಲ್ಪಡಬೇಕಂದ್ರೆ ನಮ್ಮ ಬಾಯಲ್ಲಿ ದೇವರ ವಾಕ್ಯ ಇರಬೇಕು, ದೇವರ ವಾಕ್ಯಾನುಸಾರವಾಗಿ ನಾವು ನಡಿಬೇಕು. ಆಗ ದೇವರು ನಮ್ಮನ್ನು ಯುಗ ಯುಗದ ಸಮಾಪ್ತಿಯವರೆಗೂ ನಮ್ಮ ಜೊತೆಯಲ್ಲಿದ್ದುಕೊಂಡು ಕೈ ಹಿಡಿದು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಈ ಚಿಕ್ಕ ಮಾತುಗಳನ್ನು ದೇವರು ಆಶೀರ್ವದಿಸುವ ಹಾಗೆ ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿಕೊಂಡು ಆರಾಧನೆಗೆ ಹೋಗೋಣ. ನಾವೆಲ್ಲರೂ ನಮ್ಮ